ನಮ್ಮ ತಾಯಿಯರು ತೀರಿಕೊಂಡ ಮೇಲೆ ನನಗೆ ನನ್ನ ಸೋದರಿಯೇ ನನ್ನ ತಾಯಿಯಾಗಿ ನನ್ನ ಜೀವನದಲ್ಲಿ ಯಾವುದಾದ್ರೂ ಕಷ್ಟ ನೋವು ಇದನ್ನೆಲ್ಲ ಇತ್ಯಾದಿಗಳನ್ನು ನಮ್ಮ ಮನೆಯಲ್ಲಿ ಆಕೆ ಮಾಡ್ತಾ ಬಂದಿದ್ದಾಳೆ. ವೀಕ್ಷಕರೇ, ನಮ್ಮ ಅತ್ತೆ ಎಮೋಷನಲ್ ಆದ್ರು, ನಮ್ಮ ಅತ್ತೆಯವ್ರ ಅಕ್ಕ ಅವರು ನಮ್ಮ ಅತ್ತೆ ಎಮೋಷನಲ್ ಆದ್ರು ಇಲ್ಲಿ ಬಿಡತ್ತೆ. ಇದು ಬಂದ್ಬಿಟ್ಟು ಗದಗ ಡಿಸ್ಟಿಕ್ ಶಿರಹಟ್ಟಿ ತಾಲೂಕು. ಬೇರೆ ಬರ್ತಿದೆ, ಹಸುವಾಗ್ಬಿಟ್ಟಿದೆ. ಹೋಗೋಣ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವು ಹೋಗ್ತಾ ಇರೋದು ಇವತ್ತು ನನ್ನ ಗಂಡನ ಮನೆ ದೇವ್ರಿಗೆ. ಅದು ಯಾವ್ದಪ್ಪ ಅಂತಂದ್ರೆ ಯಳವತ್ತಿ ದೇವಸ್ಥಾನ. ಎಲ್ಲಿ ಬರುತ್ತ್ರಿ ಅದು? ಇದು ಬಂದ್ಬಿಟ್ಟು ಗದಗ ಡಿಸ್ಟಿಕ್ ಶಿರಹಟ್ಟಿ ತಾಲೂಕು ಯಳವತ್ತಿ ಅಂತಂದ್ ಬರುತ್ತೆ. ಅದು ದೇವರು ಗುಂಡಿಲಿಂಗೇಶ್ವರ ಸ್ವಾಮಿ. ನಾವು ಹೋಗ್ತಾ ಇದ್ವಿ ಇವಾಗ. ಬೆಳಗ್ಗೆ ಬೇಗ ಬಿಟ್ಟಿದ್ವಿ, 4 o'clock ಆಗಿತ್ತು. ಇವಾಗ ಸ್ವಲ್ಪ ಬೆಳಗಾಗಿದೆ. ಹೋಗೋಣ ಬನ್ನಿ. ಇವಾಗ ಮಾಡ್ತಾ ಇರೋದು ಅಭಿಷೇಕ ಪೂಜೆ ಗೈಸ್. ಎದಕ್ಕಂತ ಗೊತ್ತಿಲ್ಲ, ಅತ್ತನ್ ಕೇಳೋಣ. ಅತ್ತೆ, ನಾವ್ ಏನಕ್ಕೆ ಅಭಿಷೇಕ ಮಾಡಿಸ್ತಿರೋದು ನಮ್ಮ ಮನೆ ದೇವ್ರಿಗೆ? ನಾವು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಎಂದು, ಆಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು, ನಮ್ಮ ಮನೆ ದೇವರು ಅಂದ್ರೆ ನಮಗೆ ವರ್ಷ ಶ್ರಾವಣದಲ್ಲಿ ಒಂದು ಮಾಡಬೇಕು ಅಂತ ನಮ್ಮ ತುಂಬಾ ಹಿರಿಯರು ಮಾಡ್ಕೊಂಡ್ ಬಂದಂತ ಇದು ಆಚಾರ ವಿಚಾರ. ಆಮೇಲೆ ನಮಗೆ ಸುಖ ಸಂತೋಷ ಸಿಗಲಿ ಎಂದು ನಾವು ವೀಕ್ಷಕರೇ ಇದನ್ನ ಯಾವಾಗ ನಮ್ಮ ಅತ್ತೆಯರು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನ ನಾನು ಸೊಸೆಯಾದಂತ ನಾವು ನಮ್ಮ ಮನೆಯವರು ಇದನ್ನ ದಾರಿದೀಪ ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನ ಮಾಡ್ತಾ ಹೊರಟಿದ್ದೇವೆ. ಇಲ್ಲಿ ಪಕ್ಕದಾಗ ನನ್ನ ಸೋದರಿ ಅದಾರ. ಅವರು ಯಾವಾಗಲೂ ನನ್ನ ಮನೆಗೆ, ನಮ್ಮ ಮನೆಯವರು ಇದ್ದಾಗಲೂ ಇಲ್ಲದಾಗ ನಮ್ಮ ತಾಯಿ ತಂದೆ ನಮ್ಮ ತೀರಿಕೊಂಡಿದ್ದಾರೆ ನಮ್ಮ ಮನೆಯವರು. ಆಕೆ ನನ್ನ ತಾಯಿಯಾಗಿ ನನ್ನ ಮನೆಯಲ್ಲಿ ಎಲ್ಲದಕ್ಕೂ ಸಹಭಾಗಿಯಾಗಿ ನನ್ನ ಕಾರ್ಯ ಎಲ್ಲ ಮನೆಯಲ್ಲಿ ನನ್ನ ಸೋದರಿ ಇದನ್ನ ನೆರವೇರಿಸಿ ಕೊಡುತ್ತಾರೆ. ನಮ್ಮ ತಾಯಿಯರು ತೀರಿಕೊಂಡ ಮೇಲೆ ನನಗೆ ನನ್ನ ಸೋದರಿಯೇ ನನ್ನ ತಾಯಿಯಾಗಿ ನನ್ನ ಜೀವನದಲ್ಲಿ ಯಾವುದಾದ್ರೂ ಕಷ್ಟ ನೋವು ಇದನ್ನೆಲ್ಲ ಇತ್ಯಾದಿಗಳನ್ನು ನಮ್ಮ ಮನೆಯಲ್ಲಿ ಆಕೆ ಮಾಡ್ತಾ ಬಂದಿದ್ದಾಳೆ. ವೀಕ್ಷಕರೇ, ಇಂಥ ನನ್ನ ಅಕ್ಕ ಸೋದರಿ ಎಲ್ಲಿ ಸಿಗೋದಿಲ್ಲ ಎಂದು ನನ್ನ ಜೀವನದಾಗ ಇದನ್ನ ನನ್ನ ಮಕ್ಕಳಿಗೆ ನಮ್ಮ ಅತ್ತೆ ಎಮೋಷನಲ್ ಆದ್ರು, ನಮ್ಮ ಅತ್ತೆಯವ್ರ ಅಕ್ಕ ಅವರು ನಮ್ಮ ಅತ್ತೆ ಎಮೋಷನಲ್ ಆದ್ರು ಇಲ್ಲಿ ಬಿಡತ್ತೆ. ನೋಡಿ ಗೈಸ್, ಇವಾಗ ನಾವು ಆಲ್ರೆಡಿ ನಮ್ಮ ಮನೆ ದೇವ್ರು ರೀಚ್ ಆಗಿದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ನೋಡಿ ಯಳವತ್ತಿ ಅಂತ. ಇನ್ನು 5 kilometers ಇದೆ. ರೀಚ್ ಆದರೆ ನಾವು ದೇವಸ್ಥಾನ ಮುಂಭಾಗಕ್ಕೆ ಹೋಗ್ತೀವಿ. ಆಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡಬೇಕು. ಟೈಮ್ ಆಗಿದೆ ಅಲ್ಲೇ ನೋಡಿ. ಇವಾಗ ಇನ್ನೂ 5 kilometers ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಅಜ್ಜಾರು ಇಲ್ಲೇ ಮೀಟಿಂಗ್ ಮಾಡ್ತಿದ್ದಾರೆ ಬೆಳಗ್ಗೆನೆ. ಇವಾಗ ಜಸ್ಟ್ ಇನ್ನೂ 5 kilometers ಇದೆ ಅಷ್ಟೇ ಗೈಸ್. ಇವಾಗ ನಾವು ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ವೀಕ್ಷಕರೇ ನಮಸ್ಕಾರ. ನಾವು ನಮ್ಮ ದೇವಸ್ಥಾನಕ್ಕೆ ಬಂದು ಈಗ ಜಸ್ಟ್ ರೀಚ್ ಆದೆ. ಈಗ ನಾವು ರುದ್ರಾಭಿಷೇಕವನ್ನು ನಾವು ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತೇನೆ. ನಮಸ್ಕಾರ ವೀಕ್ಷಕರೇ. ನೋಡಿ ಗೈಸ್, ಇದೇನ್ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ ಅಂತ. ಇದು ಹೌದಲ್ವಾ? ನಾನು ಬಂದಿರೋದು ಮೊದಲನೇ ಸಾರಿ. ಅಭಿಷೇಕ ಸ್ಟಾರ್ಟ್ ಮಾಡ್ಬೇಕು. ಇನ್ನೇನು ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ನೋಡಿ, ಗುಂಡೇಶ್ವರ ದೇವಸ್ಥಾನ ಯಳವತ್ತಿ. ಇದೇ ನಮ್ಮ ಮನೆ ದೇವರಾಗಿರುತ್ತೆ. ಬನ್ನಿ ಹೋಗೋಣ. ಅಲ್ವಾ, ಇದೇ ನಮ್ಮ ಮನೆ ದೇವರು. ಇದೇ ನಮ್ಮ ಮನೆ ದೇವರಾಗಿರುತ್ತೆ. ಇವಾಗ ಅಭಿಷೇಕ ಪ್ರಾರಂಭ ಮಾಡಬೇಕಿತ್ತು. ಇಲ್ಲೇ ಅನ್ಸುತ್ತೆ. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತುಂಬ ಹೊಟ್ಟೆ ಹಸಿವಾಗಿದೆ. ಇವಾಗ ಹೋಟೆಲ್ಗೆ ಹೋಗಿ ಶಿರಹಟ್ಟಿಗೆ ಹೋಗ್ತೀವಿ. ದೇವಸ್ಥಾನದಿಂದ ಶಿರಹಟ್ಟಿಗೆ ಹೋಗಿ ಫಸ್ಟು ಅಲ್ಲಿ ಟಿಫನ್ ಮಾಡ್ಕೊಂಡು ಇನ್ನೊಂದೆಲ್ಲೋ ಪ್ಲೇಸ್ ಇದೆಯಂತೆ, ಅದನ್ನ ನೋಡಿಕೊಂಡು ಹೋಗೋಣ ಬನ್ನಿ ಗೈಸ್. ಯಾಕೆ ಗೈಸ್, ನಾವು ದೇವಸ್ಥಾನದಿಂದ ಶಿರಹಟ್ಟಿಗೆ ಬಂದು ಇದು ಹೋಟೆಲ್ ಹೆಸರು ಮಹಾರುದ್ರ ಹೋಟೆಲಲ್ಲಿ ಟಿಫನ್ ಮಾಡೋದಕ್ಕೆ ಬಂದಿದ್ದೀವಿ.
ಸೇಮ್ ಇಡ್ಲಿ ವಡೆ ಕೊಟ್ಬಿಡಿ. ಲಾಕ್ ಮಾಡ್ತಾರ. ಗೈಸ್ ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗೋ ರೂಟಲ್ಲಿ ಒಂದು ಹೊಳಲಮ್ಮ ಗುಡ್ಡ ಅಂತ ಇದೆ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಎಂಟ್ರೆನ್ಸು. ಇವಾಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಈ ದೇವಸ್ಥಾನಕ್ಕೆ ಹೋಗೋ ರೂಟ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಬರೀ ಟರ್ನೇನಾ? ಸ್ವಲ್ಪ ದೂರ ಅಷ್ಟೇ. ರೂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ನಾನು ಇಲ್ಲಿ 3rd ಟೈಮ್ ಬರ್ತಿರೋದು. ನಾವಿವಾಗ ಹೊಳಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ, ತೋರಿಸ್ತೀನಿ. ಇದೆ ಹೊಳಲಮ್ಮ ದೇವಸ್ಥಾನ. ನಾನು ಬಂದಿರೋದು, ನಾನು ನೋಡೇ ಇಲ್ಲ ಈ ದೇವಸ್ಥಾನನ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿ ಇಲ್ಲಿ ಇವೆಲ್ಲ ಸಿಗ್ತವೆ, ಹಣ್ಣು ಕಾಯೆಲ್ಲ ಇಲ್ಲೇ ಸಿಗ್ತವೆ. ಇದೇನು ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ. ಬನ್ನಿ ಹೋಗೋಣ. ಇಲ್ಲಿ ಬರಬೇಕಾದ್ರೆ ರೂಟ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು ಗೈಸ್, ನಿಜವಾಗ್ಲೂ ಸಖತ್ತಾಗಿತ್ತು. ಬನ್ನಿ ಹೋಗೋಣ. ಇವಾಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.